ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಮುಗಿದಿದ್ದಾಯಿತು. ವಿನ್ನರ್ ಪಟ್ಟ ಅಲಂಕರಿಸಿರೋ ಗಿಲ್ಲಿ ಕೂಡ ದೊಡ್ಡ ಸೆಲೆಬ್ರಿಟಿಯಾಗಿ ಓಡಾಡ್ತಿರೋದು ನಿಮಗೆ ಗೊತ್ತಿದೆ. ಗಿಲ್ಲಿ ಪಾಲಿಗೆ ಇದು ಅದೃಷ್ಟದ ಕ್ಷಣಗಳು. ಇಂತಹದೊಂದು ದಿನಕ್ಕಾಗಿ, ಇಂತಹದೊಂದು ಕ್ಷಣಕ್ಕಾಗಿ ಅದೆಷ್ಟೋ ವರ್ಷದಿಂದ ಕಾಯ್ತಾ ಇದ್ರು. ಜನ ನನ್ನ ಇಷ್ಟಪಡ್ತಾರೆ, ಜನ ನನ್ನನ್ನ ಹೊತ್ತು ಮೆರೆಸ್ತಾರೆ ಅಂತ. ಕೊನೆಗೆ ಗಿಲ್ಲಿ ಕಂಡ ಕನಸಿನಂತೆ ಜನ ಹೊತ್ತು ಮೆರೆಸ್ತಿದ್ದಾರೆ. ಗಿಲ್ಲಿ ರಾಜಾರೋಷವಾಗಿ ಓಡಾಡೋದಿಕ್ಕೂ ಆಗ್ತಾ ಇಲ್ಲ. ಎಲ್ಲೇ ಹೋದ್ರು ತಮ್ಮ ಸುತ್ತಮುತ್ತ ಹತ್ತಾರು ಹುಡುಗರನ್ನ ಇಟ್ಕೊಂಡು ಓಡಾಡೋ ಪರಿಸ್ಥಿತಿ ಬಂದಿದೆ. ಇದರ ಖುಷಿ ಒಂದ್ ಕಡೆಯಾದ್ರೆ ಇದರ ನೋವು ಇನ್ನೊಂದ್ ಕಡೆ. ಜನರೇ ಗೆಲ್ಲಿಸಿದ್ದು, ಜನರೇ ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದು. ಆದ್ರೆ ಜನರ ಜೊತೆ ಬೆರೆಯೋದಕ್ಕೆ ಆಗ್ತಾ ಇಲ್ಲ. ಗಿಲ್ಲಿ ಕಂಡ್ರೆ ಸಾಕು ಜನ ಮುಗಿ ಬೀಳ್ತಾ ಇದ್ದಾರೆ. ಈ ಮಟ್ಟಿಗಿನ ಕ್ರೇಜ್ ಈ ಹಿಂದಿನ ಯಾವ ಬಿಗ್ ಬಾಸ್ ಸೀಸನ್ ನಲ್ಲೂ ಆಗಿರ್ಲಿಲ್ಲ. ಈ ಮಟ್ಟಿಗೆ ಬಿಗ್ ಬಾಸ್ ಸ್ಪರ್ಧೆಯನ್ನ ಯಾವತ್ತೂ ಜನ ಇಷ್ಟಪಟ್ಟಿರ್ಲಿಲ್ಲ. ಅಷ್ಟು ಪ್ರೀತಿ ಗಿಲ್ಲಿಗೆ ಸಿಗ್ತಾ ಇದೆ. ಹೀಗಾಗಿ ಜನರ ಪ್ರೀತಿಯಲ್ಲಿ ಗಿಲ್ಲಿ ಕಳೆದು ಹೋಗಿದ್ದಾರೆ. ಅಲ್ಲೊಂದು ಇಲ್ಲೊಂದು ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ತಾ ಇರೋ ಗಿಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಅನುಶ್ರೀ ಬಗ್ಗೆ ಮಾತನಾಡಿದ್ದಾರೆ. ಅದು ಸಹ ಸಾವಿರಾರು ಜನ ಇರುವಂತಹ ಕಾರ್ಯಕ್ರಮದಲ್ಲಿ ಅನುಶ್ರೀ ಕುರಿತು ರಹಸ್ಯವೊಂದನ್ನ ಹೇಳಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಮಂಡ್ಯದ ಹೈದ ಗಿಲ್ಲಿ ಈ ಬಾರಿ ಬಿಗ್ ಬಾಸ್ ಟ್ರೋಫಿ ಗೆದ್ದು ಮನೆ ಮಾತಾಗಿದ್ದಾರೆ. ಸೀರಿಯಲ್ಗಳಿಗೆ ಸೆಟ್ ಹಾಕುವ ವಿಭಾಗದಲ್ಲಿ ಕೂಲಿ ಕೆಲಸ ಮಾಡಿಕೊಂಡಿದ್ದ ಗಿಲ್ಲಿ ಈಗ ಸ್ಟಾರ್ ಪಟ್ಟಕ್ಕೇರಿದ್ದಾರೆ. ತಮ್ಮ ಅತ್ಯದ್ಭುತ ಸ್ಕಿಟ್ ವಿಡಿಯೋಗಳ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಗಮನ ಸೆಳೀತಾ ಇದ್ದ ಗಿಲ್ಲಿಗೆ ಮೊದಲು ದೊಡ್ಡ ವೇದಿಕೆಯಾಗಿದ್ದೇ ಕಾಮಿಡಿ ಕಿಲಾಡಿಗಳು. ಜಿ ಕನ್ನಡದ ಈ ಕಾರ್ಯಕ್ರಮದ ಮೂಲಕವೇ ದೊಡ್ಡ ವೇದಿಕೆಯ ಪ್ರವೇಶ ಮಾಡಿದ್ದು. ಗಿಲ್ಲಿಯ ಕಾಮಿಡಿ ಸೆನ್ಸ್ಗೆ ಜಡ್ಜಸ್ಗಳೇ ಮೂಕ ವಿಸ್ಮಿತರಾಗಿದ್ರು. ಆದ್ರೆ ಇಲ್ಲಿ ಸಿಕ್ಕಿದ್ದು ಮಾತ್ರ ರನ್ನರ್ ಅಪ್ ಅನ್ನೋ ಪಟ್ಟ. ಬಳಿಕ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೇರಿದಂತೆ ಜಿ ಕನ್ನಡದ ಬಹುತೇಕ ಶೋಗಳಲ್ಲಿ ಭಾಗವಹಿಸಿದ್ರು. ಆದ್ರೆ ಗಿಲ್ಲಿಗೆ ಎಲ್ಲಾ ಕಡೆ ಸಿಕ್ಕಿದ್ದು ಮಾತ್ರ ಸೆಕೆಂಡ್ ವಿನ್ನರ್ ಸ್ಥಾನ. ಈ ವೇಳೆ ಬಿಗ್ ಬಾಸ್ ಮನೆಗೆ ಹೋಗುವ ಅವಕಾಶ ಅರಸಿಕೊಂಡು ಬರುತ್ತೆ. ಇಷ್ಟಕ್ಕೆಲ್ಲ ಕಾರಣ ಆಗಿದ್ದು ಗಿಲ್ಲಿ ಮಾಡ್ತಾ ಇದ್ದ ಎಲ್ಲಾ ಕಾರ್ಯಕ್ರಮದಲ್ಲೂ ಬೆಂಗಾವಲಾಗಿ ನಿಂತಿದ್ದು. ಗಿಲ್ಲಿ ಇರೋ ಪ್ರತಿ ಶೋನಲ್ಲೂ ಗಿಲ್ಲಿ ಹೈಲೈಟ್ ಆಗುವಂತೆ ಮಾಡಿದ್ದು ಇದೇ ಅನುಶ್ರೀ. ಯಾಕಂದ್ರೆ ಗಿಲ್ಲಿ ಜಿ ಕನ್ನಡದಲ್ಲಿ 5 ರಿಯಾಲಿಟಿ ಶೋ ಮಾಡಿದ್ರು. ಆ ಎಲ್ಲ ಬಹುತೇಕ ರಿಯಾಲಿಟಿ ಶೋನಲ್ಲೂ ಅನುಶ್ರೀಯೇ ಆಂಕರ್ ಆಗಿದ್ರು. ಹೀಗಾಗಿ ಗಿಲ್ಲಿ ಪಾಲಿಗೆ ಅನುಶ್ರೀ ದೊಡ್ಡ ವರವಾಗಿ ನಿಂತಿದ್ರು. ಇದೇ ಕಾರಣಕ್ಕೆ ಕನಕಪುರದಲ್ಲಿ ನಡೆದ ಕನಕೋತ್ಸವ ಕಾರ್ಯಕ್ರಮ ವೇದಿಕೆಯಲ್ಲಿ ಅನುಶ್ರೀ ಬಗ್ಗೆ ಗಿಲ್ಲಿ ಮನಬಿಚ್ಚಿ ಮಾತನಾಡಿದ್ದಾರೆ. ಅನುಶ್ರೀ ಅಕ್ಕ ಇವತ್ತು ನನ್ನ ಜೊತೆ ನಿಂತಿದ್ದಾರೆ ಅಂದ್ರೆ ತುಂಬಾ ಖುಷಿ ಇದೆ. ಪ್ರತಿಯೊಬ್ಬರಿಗೂ ಗಾಡ್ ಫಾದರ್ ಇರ್ತಾರೆ, ನನಗೆ ಗಾಡ್ ಮದರ್ ಅಂತ ಇದ್ರೆ ಅನುಶ್ರೀ ಅಕ್ಕ ಮಾತ್ರ. ನಾನು ಇಲ್ಲಿವರೆಗೆ ಬರೋದಿಕ್ಕೆ, ಇಷ್ಟು ಜನರ ಪ್ರೀತಿ ಸಂಪಾದಿಸೋದಕ್ಕೆ ಅನುಶ್ರೀ ಅಕ್ಕ ಕೂಡ ಒಬ್ರು ಕಾರಣ. ನನ್ನನ್ನ ಎಲ್ಲಾ ಶೋಗಳಲ್ಲೂ ವೇದಿಕೆಗೆ ಕರೆದು ಮಾತನಾಡಿಸ್ತಾ ಇದ್ರು, ಕಾಲೆಳಿತಾ ಇದ್ರು, ಕಾಮಿಡಿ ಮಾಡ್ತಾ ಇದ್ರು. ಇದ್ರೊಂದಿಗೆ 4 ಜನ ನನ್ನನ್ನ ಗುರುತಿಸುವಂತೆ ಮಾಡಿದ್ರು. ಹೀಗಾಗಿ ಅನುಶ್ರೀ ಅಕ್ಕಗೆ ದೊಡ್ಡ ಧನ್ಯವಾದ ಅಂತ ತುಂಬಿದ ವೇದಿಕೆಯಲ್ಲಿ ಹೇಳಿದ್ದಾರೆ. ಯಾರಿಗೇನೇ ಹೇಳಿ ಈ ವಿಷಯದಲ್ಲಿ ಹಲವರು ಕಮೆಂಟ್ ಮಾಡಬಹುದು. ಗಿಲ್ಲಿಗೆ ಟ್ಯಾಲೆಂಟ್ ಇತ್ತು, ಹೀಗಾಗಿ ಈ ಮಟ್ಟಕ್ಕೆ ಬೆಳೆದ. ಇದರಲ್ಲಿ ಅನುಶ್ರೀ ಪಾತ್ರ ಏನು ಅಂತ. ಟ್ಯಾಲೆಂಟ್ ಎಲ್ಲರಲ್ಲೂ ಇರುತ್ತೆ, ಅವಕಾಶ ಸಿಗಬೇಕು. ಆ ಟ್ಯಾಲೆಂಟ್ ತೋರಿಸೋದಿಕ್ಕೆ ಒಂದೊಳ್ಳೆ ವೇದಿಕೆ ಇರಬೇಕು. ವೇದಿಕೆ ಸಿಕ್ಕರೂ ಜೊತೆಗಿದ್ದವರು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈಗಿನ ಕಾಲದಲ್ಲಿ ಇನ್ನೊಬ್ಬರ ಕಾಲೆಳೆದು ಬರೀ ತಾವು ಬೆಳೆಯೋದಿಕ್ಕಷ್ಟೇ ನೋಡ್ತಾರೆ. ಇದೇ ಕಾರಣಕ್ಕೆ ಗಿಲ್ಲಿ ಅನುಶ್ರೀಯನ್ನ ಕೊಂಡಾಡಿದ್ದು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.